ಹೇಳಿ ಸಾಕಾಗುತ್ತೆ. ಆಸ್ಪತ್ರೆ ಹೆಂಗಿತ್ತು ಒಂದು ದಿವಸ ಕೂಡ ಕಸ ಬಳಿ ಇಲ್ಲೇನಾಗಿಲ್ಲಲ್ಲ. ನೀವು ಯಾವ ಊರವರು? ಏನಾಗಿದೆ ನಿಮಗೆ? ನಮ್ಮದು ಯಕ್ಷರಾಪುರ. ಹ್ಞೂ. ನಾವು ಡಯಾಲಿಸಿಸ್ ಮಾಡ್ಸೋಕ್ಕೆ ಮುಂಚೆ ಬಳ್ಳಾರಿಗೆ ಮಾಡಿಸಿದ್ವಿ. ಇಲ್ಲಿ ಪ್ರೋಡ ಮಾಡ್ಸೋಕ್ಕೆ 2 ತಿಂಗಳಾಯ್ತು. 2 ತಿಂಗಳಿಂದ ಅವಾಗ ಮೊದಲು ಗ್ಲೂಕೋಸ್ ಪೆಟ್ಟಾಗು ಎಷ್ಟು ಈಟ ಮಾಡ್ತೀವಿ. ಇವಾಗ ಬರ್ತಾ ಬರ್ತಾ 1 ಗ್ಲೂಕೋಸ್ ಬಂದು ಮಾಡ್ತಾರೆ. ಇವಾಗ ನಮಗೆ ಕೈ ಕಾಲು ಕಣ್ಣು ಎಲ್ಲ ಉಳ್ಕೊಂಡು ಸಮಸ್ಯೆ ಡಯಾಲಿಸಿಸ್ ಮಾಡ್ಬೇಕಂತ ಇವರು ಇವತ್ತು ಮಾಡ್ತು ನಾಳೆ ಮಾಡ್ತು ಅಂತ 3 ಸಾವಿರ ನೆಗ್ಲೆಕ್ಟ್ ಮಾಡ್ತೀವಿ. ಕಂಪ್ನಿ ಹೋಗೋದ್ರೆ ಇವತ್ತು ಬರೋ ಪೇಷೆಂಟ್ಗಳು ನಾಳೆ ಕಳಿಸ್ತಾರೆ, ನಾಳೆ ಬರೋ ಪೇಷೆಂಟ್ಗಳು ಇವತ್ತು ಕಳಿಸ್ತಾರೆ. ಇಲ್ಲಿ ಯಾಕೆ ಮಾಡ್ತಾ ಇಲ್ಲ ಡಯಾಲಿಸಿಸ್? ಬಿದ್ದತ್ತ ರೂಮ್ ಸರಿಯಾಗಿಲ್ಲ, POP ಬಿದ್ದತ್ತ ಅಂತ ಹೇಳ್ತಾರೆ. ನೀವು ಎಷ್ಟು ದಿನ ಆಯಿತು ಡಯಾಲಿಸಿಸ್ ಮಾಡಿಸಿ? 2 ತಿಂಗಳು ಸರ್. ಹ್ಞೂ. ಈಗ ಆಸ್ಪತ್ರೆಗೆ ಬರೋಕ್ಕೆ ಎಷ್ಟು ದಿನ ಆಯಿತು ಡಯಾಲಿಸಿಸ್? ಡಯಾಲಿಸಿಸ್ ಬರೋಕ್ಕೆ 2 ತಿಂಗಳು ಸರ್. ಹ್ಞೂ. ಈಗ ಎಷ್ಟು ದಿನದಿಂದ ಮಾಡಿಲ್ಲ? 3 ದಿನದಿಂದ ಮಾಡಿಲ್ಲ. 3 ದಿನದಿಂದ. ಹ್ಞೂ. ಈಗೇನು ನಿಮಗೆ ತೊಂದರೆ ಆಗ್ತಾಯಿದೆ? ಈಗ ಅಂತಂದರೆ ಕಾಲು ಬಾವು ಬರ್ತಾರೆ. ಹೇಳಿದ್ರೆ ಇವತ್ತಿಲ್ಲ ನಾಳೆಲ್ಲ ಇದು ಡಾಕ್ಟರ್ ಮಂಜುನಾಥ್ ಅವ್ರು ಕಂಡ್ರ ನೀವು? ಕಂಡಿಲ್ಲ. ಮಕ್ಕಳು ಕಂಡು ಬಂದಾಗ ಏನು ಹೇಳಿದ್ರಂತೆ? ಕಂಪ್ಲೀಟ್ ಆಗ್ತದೆ ಅಂತ ಹೇಳ್ಯಾರ. ನಿಮ್ಗೇನಾಗಿದೆ? ನಮಗೆ ಸೇಮ್ ಅದೇ ಡಯಾಲಿಸಿಸ್ ಮಾಡಿಸಿ. ನಿಮ್ದು ಎಷ್ಟು ದಿನ ಆಯ್ತು ಡಯಾಲಿಸಿಸ್ ಮಾಡಿಸಿ? 2 ತಿಂಗಳು ಆಯ್ತು. ಹ್ಞೂ. ಈಗ ಇನ್ನು ಎಷ್ಟು ದಿನದಿಂದ ಬರ್ತಾಯಿದ್ರಿ? ಈಗ ಮಾಡ್ತಾ ಇಲ್ಲ? ಇನ್ನು ಮನೆಯಲ್ಲಿದ್ದ ಮಾಡ್ತಾರೆ ಸರ್. 3 ದಿನ ಆಯ್ತು. ಇದನ್ನೇ ದಿನ ಹಿಂದಕ್ಕೆ ಆಗ್ತದೆ ಹರ್ಕೊಂತಾರೆ. ಹ್ಞೂ. ಏನು ನೋಡೋಣ. ಈಗ ಇದರಿಂದ ನಿಮಗೆ ತೊಂದರೆ ಆಗಿದೆ? ಈಗ ಅದೇ ಸರ್, ಈಗ ಆಯಾಸ ಬರ್ತದೆ, ಕಾಲು ಕೈ ಬಾವು ಬರ್ತಾವೆ. ಹ್ಞೂ. ಈ ಬಿಸಿಲು ಕಾಲದಾಗ ಇನ್ನೂ ಸ್ವಲ್ಪ ಜಾಸ್ತಿನೇ ಇದಾಗ್ತದೆ ಪ್ರಾಬ್ಲಮ್ಮು. ಅದಕ್ಕೋಸ್ಕರ ಮಾಡ್ಸೋದು ಬೇಡ ಅಂತ. ಸರಿ. ನೀವು ಯಾವ ಊರವರು? ಏನಾಗಿದೆ ನಿಮಗೆ? ನಮ್ಮದು ಯಕ್ಷರಾಪುರ. ಹ್ಞೂ. ನಾವು ಡಯಾಲಿಸಿಸ್ ಮಾಡ್ಸೋಕ್ಕೆ ಮುಂಚೆ ಬಳ್ಳಾರಿಗೆ ಮಾಡಿಸಿದ್ವಿ. ಇಲ್ಲಿ ಪ್ರೋಡ ಮಾಡ್ಸೋಕ್ಕೆ 2 ತಿಂಗಳಾಯ್ತು. 2 ತಿಂಗಳಿಂದ ಅವಾಗ ಮೊದಲು ಗ್ಲೂಕೋಸ್ ಪೆಟ್ಟಾಗು ಎಷ್ಟು ಈಟ ಮಾಡ್ತೀವಿ. ಇವಾಗ ಬರ್ತಾ 1 ಗ್ಲೂಕೋಸ್ ಬಂದು ಮಾಡ್ತಾರೆ. ಇವಾಗ ನಮಗೆ ಕೈ ಕಾಲು ಕಣ್ಣು ಎಲ್ಲ ಉಳ್ಕೊಂಡು ಸಮಸ್ಯೆ ಡಯಾಲಿಸಿಸ್ ಮಾಡ್ಬೇಕಂತ ಇವರು ಇವತ್ತು ಮಾಡ್ತು ನಾಳೆ ಮಾಡ್ತು ಅಂತ 3 ಸಾವಿರ ನೆಗ್ಲೆಕ್ಟ್ ಮಾಡ್ತೀವಿ. ಕಂಪ್ನಿ ಹೋಗೋದ್ರೆ ಇವತ್ತು ಬರೋ ಪೇಷೆಂಟ್ಗಳು ನಾಳೆ ಕಳಿಸ್ತಾರೆ, ನಾಳೆ ಬರೋ ಪೇಷೆಂಟ್ಗಳು ಇವತ್ತು ಕಳಿಸ್ತಾರೆ. ಇಲ್ಲಿ ಯಾಕೆ ಮಾಡ್ತಾ ಇಲ್ಲ ಡಯಾಲಿಸಿಸ್? ಬಿದ್ದತ್ತ ರೂಮ್ ಸರಿಯಾಗಿಲ್ಲ, POP ಬಿದ್ದತ್ತ ಅಂತ ಹೇಳ್ತಾರೆ. ನೀವು ಎಷ್ಟು ದಿನ ಆಯಿತು ಡಯಾಲಿಸಿಸ್ ಮಾಡಿಸಿ? 2 ತಿಂಗಳು ಸರ್. ಹ್ಞೂ. ಈಗ ಆಸ್ಪತ್ರೆಗೆ ಬರೋಕ್ಕೆ ಎಷ್ಟು ದಿನ ಆಯಿತು ಡಯಾಲಿಸಿಸ್? ಡಯಾಲಿಸಿಸ್ ಬರೋಕ್ಕೆ 2 ತಿಂಗಳು ಸರ್. ಹ್ಞೂ. ಈಗ ಎಷ್ಟು ದಿನದಿಂದ ಮಾಡಿಲ್ಲ? 3 ದಿನದಿಂದ ಮಾಡಿಲ್ಲ. 3 ದಿನದಿಂದ. ಹ್ಞೂ. ಈಗೇನು ನಿಮಗೆ ತೊಂದರೆ ಆಗ್ತಾಯಿದೆ? ಈಗ ಅಂತಂದರೆ ಕಾಲು ಬಾವು ಬರ್ತಾರೆ. ಹೇಳಿದ್ರೆ ಇವತ್ತಿಲ್ಲ ನಾಳೆಲ್ಲ ಇದು ಡಾಕ್ಟರ್ ಮಂಜುನಾಥ್ ಅವ್ರು ಕಂಡ್ರ ನೀವು? ಕಂಡಿಲ್ಲ. ಮಕ್ಕಳು ಕಂಡು ಬಂದಾಗ ಏನು ಹೇಳಿದ್ರಂತೆ? ಕಂಪ್ಲೀಟ್ ಆಗ್ತದೆ ಅಂತ ಹೇಳ್ಯಾರ. ನಿಮ್ಗೇನಾಗಿದೆ? ನಮಗೆ ಸೇಮ್ ಅದೇ ಡಯಾಲಿಸಿಸ್ ಮಾಡಿಸಿ. ನಿಮ್ದು ಎಷ್ಟು ದಿನ ಆಯ್ತು ಡಯಾಲಿಸಿಸ್ ಮಾಡಿಸಿ? 2 ತಿಂಗಳು ಆಯ್ತು. ಹ್ಞೂ. ಈಗ ಇನ್ನು ಎಷ್ಟು ದಿನದಿಂದ ಬರ್ತಾಯಿದ್ರಿ? ಈಗ ಮಾಡ್ತಾ ಇಲ್ಲ? ಇನ್ನು ಮನೆಯಲ್ಲಿದ್ದ ಮಾಡ್ತಾರೆ ಸರ್. 3 ದಿನ ಆಯ್ತು. ಇದನ್ನೇ ದಿನ ಹಿಂದಕ್ಕೆ ಆಗ್ತದೆ ಹರ್ಕೊಂತಾರೆ. ಹ್ಞೂ. ಏನು ನೋಡೋಣ. ಈಗ ಇದರಿಂದ ನಿಮಗೆ ತೊಂದರೆ ಆಗಿದೆ? ಈಗ ಅದೇ ಸರ್, ಈಗ ಆಯಾಸ ಬರ್ತದೆ, ಕಾಲು ಕೈ ಬಾವು ಬರ್ತಾವೆ. ಹ್ಞೂ. ಈ ಬಿಸಿಲು ಕಾಲದಾಗ ಇನ್ನೂ ಸ್ವಲ್ಪ ಜಾಸ್ತಿನೇ ಇದಾಗ್ತದೆ ಪ್ರಾಬ್ಲಮ್ಮು. ಅದಕ್ಕೋಸ್ಕರ ಮಾಡ್ಸೋದು ಬೇಡ ಅಂತ. ಸರಿ.